ನಮಸ್ಕಾರ ಸ್ನೇಹಿತರೆ, ನಾನು ಚೈತನ್ಯ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಾನು ಜನವರಿ 26 ರಿಪಬ್ಲಿಕ್ ಡೇಗೋಸ್ಕರ ನನ್ನ ಮಗಳನ್ನು ಭಾರತ ಮಾತೆಯಾಗಿ ರೆಡಿ ಮಾಡಿದ್ದೆ. ಈ ರೆಡಿ ಮಾಡೋದಕ್ಕೆ ನಾನು ಅವಳಿಗೆ ಯಾವ ರೀತಿ ಸ್ಯಾರಿ ಮತ್ತು ಮೇಕಪ್ಪನ್ನು ಹಾಕಿದ್ದೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ. ಇದು 2 ಪಾರ್ಟಲ್ಲಿ ಬರುತ್ತೆ. ಫಸ್ಟ್ ಪಾರ್ಟಲ್ಲಿ ನಾನು ಇಲ್ಲಿ ಅವಳಿಗೆ ಸ್ಯಾರಿ ಡ್ರಾಪಿಂಗ್ ಮಾಡ್ತಾಯಿದ್ದೀನಿ. ಇದು ನಾನು ಫುಲ್ ವೈಟ್ ಸ್ಯಾರಿ ತೊಗೊಂಡಿಲ್ಲ, ಸ್ವಲ್ಪ ಕ್ರೀಮಿಶ್ ಮಿಕ್ಸ್ ಇರೋ ಅಂಥದ್ದು, ಅಂದರೆ ಹಾಫ್ ವೈಟ್ ಬರುತ್ತಲ್ಲ ಆ ಥರ ಸ್ಯಾರಿ. ಇಲ್ಲಿ ಫೋಟೋಸಲ್ಲಿ ಅಥವಾ ವೀಡಿಯೋದಲ್ಲಿ ನಿಮಗೆ ಸ್ವಲ್ಪ ಗೋಲ್ಡ್ ರೀತಿ ಕಾಣಿಸ್ಬೋದು, ಬಟ್ ಇದು ಸ್ವಲ್ಪ ವೈಟ್ ಮಿಕ್ಸ್ ಇರೋವಂಥ ಸ್ಯಾರಿ, ನನ್ನ ಧಾರೆ ಸೀರೆ. ಇದು ನಾನು ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡಿದೆ ಅಂದರೆ, ಎಲ್ಲರೂ ಪ್ಲೇನ್ ವೈಟ್ ಸ್ಯಾರಿಯನ್ನು ಹಾಕ್ತಾರೆ ಅಥವಾ ಅದಕ್ಕೆ ಒಂದು 3 ಕಲರ್ ಇರೋವಂಥ ಬಾರ್ಡರ್ ಇರೋವಂಥ ಒಂದು ಕಾಟನ್ ಸ್ಯಾರಿಯನ್ನು ಹಾಕ್ತಾರೆ. ಯಾಕೆ ನಾವು ಇಷ್ಟು ಹೆಣ್ಮಕ್ಳು ಅಂದರೆ ಪಾಸ್ಪರಸ್ ಆಗಿ ತುಂಬ ಚೆನ್ನಾಗಿ ಅಲಂಕಾರಿತವಾಗಿರ್ತೀವಿ, ಅದೇ ನಮ್ಮ ಭಾರತ ಮಾತೆ ಯಾಕೆ ಆಗಿರಬಾರ್ದು ಅಂತ ನನಗೆ ಮನಸ್ಸಿಗೆ ಅನ್ನಿಸ್ತು. ಇದು ನನ್ನ ಒಂದು ಮನಸ್ಸಿಗೆ ಬಂದಿರೋಂಥ ವಿಷಯ. ಹಾಗಾಗಿ ನಾನು ಇದಕ್ಕೂ ಕೂಡ ರೇಷ್ಮೆ ಸೀರೆನ ಹಾಕೋಣ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿ ನಾನು ಇದನ್ನು ಡ್ರೇಪ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಸ್ಯಾರಿಯನ್ನು ಇಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ 6 ಮೀಟ್ರ್ ಸೀರೆನೇ ಸಾಕಾಗುತ್ತೆ. ದೊಡ್ಡವರಾದರೆ ನಮಗೆ 9 ಮೀಟ್ರ್ ಸ್ಯಾರಿ ಬೇಕಾಗುತ್ತೆ ಈ ಥರ ಸ್ಯಾರಿ ಡ್ರಾಪ್ ಮಾಡೋದಕ್ಕೆ. ಆ ಕಡೆಗೆ ಅರ್ಧ ಕರೆಕ್ಟಾಗಿ ಈ ಕಡೆಗೆ ಅರ್ಧ ಬರೋ ರೀತಿ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಸ್ವಲ್ಪ ಸೆರಗು ಕಡೆಗೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡಿದ್ದೀನಿ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅಷ್ಟೇ. ಇದನ್ನು ನಾನು ಕಚ್ಚೆ ಸೀರೆ ಹಾಕ್ತೀವಲ್ಲ ಅದೇ ರೀತಿ ಒಂದು ನಾಟನ್ನು ಹಾಕ್ಕೊಂಡು ಟೈಟಾಗಿ, ಮತ್ತು ಇದನ್ನು ನರಿಯನ್ನು ಹಿಡ್ಕೊಂಡು ಇದು ಬಾರ್ಡರ್ ನೀಟಾಗಿ ಫಿಕ್ಸ್ ಆಗೋ ಥರ ಮಾಡಿಕೊಂಡು ಇದನ್ನು ನಾಟ್ ಒಳಗಿಂದ ಈಚೆಗೆ ತೆಗಿಬೇಕು ಫ್ರೆಂಡ್ಸ್. ಇಲ್ಲಿ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ, ಅದಕ್ಕೆ ಒಂದು ಪಿನ್ನನ್ನು ಹಾಕ್ಕೊಂಡು ಪಿನ್ನಿನ ಸಹಾಯದಿಂದ ಸೆಕ್ಯೂರ್ ಮಾಡಿಕೊಂಡು ನೀವು ಆ ನಾಟಿಂದ ಒಳಗಡೆಯಿಂದ ಈಚೆ ಕಡೆಗೆ ತೆಗಿಯೋದು. ನೋಡ್ಕೊಳ್ಳಿ ನೀಟಾಗಿ ಎಲ್ಲ ನೀಟಾಗಿ ಬಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಡ್ರೇಪ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ಯಾರಿ ದೊಡ್ಡದಿರುತ್ತೆ, ಮಕ್ಕಳು ಚಿಕ್ಕದಿರ್ತಾರೆ, ಹೇಗೆ ಅವರಿಗೆ ಉಡಿಸೋದು ಎಲ್ಲ ತುಂಬ ಪಫಿಯಾಗಿ ಕೂರುತ್ತೆ ಅಂತ ಅನಿಸುತ್ತೆ. ಬಟ್ ಸ್ವಲ್ಪ ತಾಳ್ಮೆಯಿಂದ ಮಾಡಿಕೊಂಡ್ರಾಗ ಅದು ನಮಗೆ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೋಡಿ ನಾನು ಹೇಗೆ ಟಕ್ ಮಾಡ್ಕೋತಾ ಇದ್ದೀನಿ, ಆ ರೀತಿ ನೀವು ಕೂಡ ಟಕ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನು ಈ ರೀತಿ ಒಂದು ಸಲ ಟಕ್ ಮಾಡಿಕೊಂಡು ಸ್ವಲ್ಪ ನಾಟನ್ನು ಟೈಟಾಗಿ ಹಾಕ್ಕೋಬೇಕು. ಈ ರೀತಿ ಎಲ್ಲ ಟಕ್ ಮಾಡಬೇಕಾದ್ರೆ ಬಿಚ್ಚೋಗಿಬಿಡುತ್ತೆ. ಹಾಗಾಗಿ ಇದನ್ನು ಟಕ್ ಮಾಡಿಕೊಂಡು ನೀಟಾಗಿ ಬಾರ್ಡರ್ಸ್ ಎಲ್ಲ ನೀಟಾಗಿ ಬಂದಿದೆಯಾ ಅಂತ ಒಂದು ಸಲ ನೋಡ್ಕೊಳ್ಳೋಣ. ಸೇಮ್ ಅದೇ ರೀತಿ ರಿಪೀಟಾಗಿ ಈ ಕಡೆನೂ ಮಾಡ್ಕೋಬೇಕು. ಈ ಮಧ್ಯ ನನ್ನ ಮಗ ಅಂತೂ ತುಂಬಾ ಹಿಂಸೆ ಕೊಡ್ತಾಯಿದ್ದ ಫ್ರೆಂಡ್ಸ್. ಬಟ್ ಥ್ಯಾಂಕ್ ಗಾಡ್ ನಮ್ಮ ಮಗಳ ಫ್ರೆಂಡ್ಸ್ ಇಬ್ಬರು ಇದ್ದರು. ಸೊ ಹಾಗಾಗಿ ಸ್ವಲ್ಪ ಅದು ಇದಾಯಿತು ಅಷ್ಟೇ. ಸ್ವಲ್ಪ ಅವರು ಕೇರ್ ಮಾಡಿಕೊಂಡ್ರು ಮಗನ ಬಗ್ಗೆ. ಅದನ್ನು ಹಾಗೆ ತಕ್ಕೊಂಡ ನಂತರ ಸೆರಗು ಸೈಡಿಂದ ಮಾತ್ರ ನಾವು ಇಲ್ಲಿ ಒಂದು ಸೈಡಿಂದ ಅದನ್ನು ಡ್ರೇಪ್ ಮಾಡ್ಕೊಂಡು ಬರೋಣ. ಸ್ವಲ್ಪ ಈ ಭರತನಾಟ್ಯದವ್ರದ್ದೆಲ್ಲ ಬರುತ್ತಲ್ಲ ಆ ರೀತಿ ಸ್ವಲ್ಪ ಅದನ್ನು ಬಾರ್ಡರೆಲ್ಲ ನೀಟಾಗಿ ಒಂದು ರೌಂಡ್ ಹಿಂದೆಯಿಂದ ತೊಗೊಳ್ತೀವಲ್ಲ ಅದು ಸ್ವಲ್ಪ ಸ್ಪ್ರೆಡ್ ಆಗೋ ರೀತಿ ತೊಗೊಂಡು ಅದನ್ನು ಸರಿಗೆ ಇಲ್ಲಿ ಇಟ್ಕೊಂಡು ಸದ್ಯಕ್ಕೆ ಇಷ್ಟನ್ನು ಹಾಕಿ ಹಾಗೆಯೇ ಒಂದು ಸ್ವಲ್ಪ ಡ್ರೇಪ್ ಮಾಡಿ ಬಿಟ್ಕೊಳ್ಳೋಣ ಫ್ರೆಂಡ್ಸ್. ಫಸ್ಟು ಕೆಳಗಡೆದನ್ನೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸೆರಗನ್ನೆಲ್ಲ ಹಾಕ್ಕೊಳ್ಳೋಣ. ಇದನ್ನು ಇಲ್ಲಿಗೆ ಟಕ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು. ಹಾಗೆಯೇ ಅವಳ ಶೋಲ್ಡರ್ಗೆ ಸುಮ್ಮನೆ ಹಾಗೆ ಇಟ್ಟು ಒಂದು ಸ್ವಲ್ಪ ನಾನು ಇದನ್ನು ರೆಡಿ ಮಾಡ್ಕೊಳ್ತೀನಿ ಕೆಳಗಡೆ. ಇದನ್ನು ಆ್ಯಸ್ ಎ ಬ್ಯೂಟಿಷಿಯನ್ ನನಗೂ ತುಂಬ ಕಷ್ಟ ಆಯಿತು. ಚಿಕ್ಕ ಮಗುಗೆ ಸ್ಯಾರಿ ಡ್ರಾಪ್ ಮಾಡಬೇಕು ಅಂದಾಗ ನನಗೂ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರಲ್ಲೂ ನನ್ನ ಮಗ ಅಂತೂ ತುಂಬಾ ಆ ಕಡೆ ಈ ಕಡೆ ಆ ವಸ್ತು ಎತ್ತಾಕೋದು ಈ ವಸ್ತು ಎತ್ತಾಕೋದು ಈ ಥರ ಮಾಡ್ತಾನೇ ಇದ್ದ. ಹಾಗಾಗಿ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಪರವಾಗಿಲ್ಲ. ಈಗ ಕೆಳಗಡೆ ನಾವೇನು ಇನ್ನೊಂದು ಸೈಡದ್ದು ಬಿಟ್ಟಿರ್ತೀವಿ ಅದನ್ನು ಹಾಫಿಗೆ ನಾನು ಫೋಲ್ಡ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ನಾನು ಇಲ್ಲಿ ನರಿ ಹಿಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನರಿ ಇಟ್ಕೊಂಡು ಇದಕ್ಕೆ ಬೇಕಿದ್ದರೆ ಸೆಕ್ಯೂರಾಗಿ ನೀವು ಒಂದು ಪಿನ್ನನ್ನು ಕೂಡ ಹಾಕ್ಕೋಬೋದು. ಪಿನ್ನನ್ನು ಹಾಕಿ ಇದನ್ನು ನಾವು ಮೇಲಿಂದ ಹಾಕಬಾರ್ದು, ಕೆಳಗಡೆಯಿಂದ ನಾವು ಇದನ್ನು ಉಲ್ಟಾ ಹಾಕಬೇಕು. ಕೆಳಗೆ ಆ ಗಂಟಿದೆಯಲ್ಲ ಅದರ ಕೆಳಗಡೆಯಿಂದ ನಾವು ಮೇಲ್ಗಡೆಗೆ ಇದನ್ನು ಹಾಕಬೇಕು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಟಕ್ ಮಾಡಬೇಕಾದ್ರೆ ಕೆಳಗಡೆಯಿಂದ ಮೇಲ್ಗಡೆ ಬರೋ ಥರ ಟಕ್ ಮಾಡ್ಕೋಬೇಕು. ಇದು ಸ್ವಲ್ಪ ಇಂಪಾರ್ಟೆಂಟು.
ನೋಡಿಕೊಂಡು ಟಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಏಕೆಂದರೆ ನಮಗೆ ಮೇಲಿಂದ ಹಾಕಿಬಿಟ್ರೆ ಅದು ನಮಗೆ ನರಿನ ನೆಕ್ಸ್ಟು ನಾವು ಅದನ್ನು ಪ್ಲೀಟ್ಸನ್ನು ನಾವು ಅರೇಂಜ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದನ್ನು ಹೀಗೆ ಮಾಡಿಕೊಂಡು ನಂತರ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಹೇಗೆ ಸ್ಪ್ರೆಡ್ ಮಾಡೋದು ಅಂತ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ನೋಡಿ. ಈ ಕಡೆ ಸೈಡಲ್ಲಿ ನಮಗೆ ಒಂದು ಪಾರ್ಟ್ ಸಿಗುತ್ತಲ್ಲ, ಆ ಒಂದು ನರಿ ಹಿಡ್ದಿರ್ತೀವಲ್ಲ ಅದರದ್ದು ತುದಿ ಭಾಗ ಏನಿರುತ್ತೆ ಅದನ್ನು ಈ ಬಾರ್ಡರಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ಇಟ್ಕೊಂಡು ಇದಕ್ಕೆ ನಾವು ಇಲ್ಲಿ ಒಂದೊಂದು ಪಿನ್ನನ್ನು, ಸಣ್ಣದಾಗಿರೋಂಥ ಪಿನ್ನನ್ನು ನಾವು ಇಲ್ಲಿ ಹಾಕ್ಕೋಬೇಕು. ಆಗ ಅದು ಕಾಲು ಸ್ಪ್ರೆಡ್ ಮಾಡಿದಾಗ ಸ್ಯಾರಿ ಒಂದೇ ಥರ ಬರುತ್ತೆ, ನೀಟಾಗಿ ಚೆನ್ನಾಗಿ ಕೂರುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ಥರ ಅದರದ್ದು ಬಾರ್ಡರ್ಗೆ ಆ ಸ್ಯಾರಿಯ ಅಂಚು ನೀಟಾಗಿ ಬಂದು ಅಲ್ಲಿಗೆ ಕೂರೋ ರೀತಿ ಇಟ್ಕೊಂಡು ಇದಕ್ಕೆ ನಾವು ಸಣ್ಣದಾಗಿ ಪಿನ್ನನ್ನು ಹಾಕ್ಕೊಳ್ಳೋಣ. ಈ ರೀತಿ ನಾನು ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. ಜೊತೆಗೆ ನಾನು ಇಲ್ಲಿ ನನ್ನ ಮಗಳಿಗೆ ಅದ್ರ ಇಂಪಾರ್ಟೆನ್ಸ್ ಬಗ್ಗೆ ಕೂಡ ನಾನು ಹೇಳ್ತಾಯಿದ್ದೀನಿ. ಫ್ರೀಡಮ್ ಫೈಟರ್ಸು ಹೇಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ರು, ಹೇಗೆ ನಾವು ಈ ದಿನವನ್ನು ಆಚರಿಸ್ತೀವಿ, ಏನಕ್ಕೆ ಆಚರಿಸ್ತೀವಿ ಅನ್ನೋದನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಅರಿವು ಮೂಡಿಸಿದಾಗ ಅವರಿಗೂ ನಮ್ಮ ದೇಶದ ಬಗ್ಗೆ ಒಂದು ಹೆಮ್ಮೆ ಅನ್ನೋದು ಬರುತ್ತೆ. ಇಲ್ಲಿ ಕಾಲನ್ನು ಸ್ವಲ್ಪ ಅಗಲ ಮಾಡಿಸಿ ಆ ನಂತರ ನೀವು ಇಲ್ಲಿ ಪಿನ್ ಹಾಕಿ, ಆಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ತನಕ ಬರಬೇಕು ಅನ್ನೋಂಥದ್ದು. ಇಲ್ಲಿ ಪಿನ್ ನಾನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಮಾಡ್ಕೊಳ್ಳಿ. ಇದು ಅವಳು ಸ್ಕೂಲಲ್ಲಿ ಬಂದು ಇಂದ್ಲ ದಿನವೇ ಮಾಡ್ತಾಯಿದ್ದಾರೆ. ಅಂದರೆ ಸಂಡೇ ಇರೋದರಿಂದ ರಿಪಬ್ಲಿಕ್ ಡೇ ಅವ್ರ ಸ್ಕೂಲಲ್ಲಿ ಸ್ಯಾಟರ್ಡೇನೇ ಮಾಡಿ, ಅಂದರೆ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಏನಿಲ್ಲ, ಒಂದು ರ್ಯಾಲಿ ಥರ ಮಾಡ್ತಾಯಿದ್ದಾರೆ. ನೋಡ್ಬೋದು ಇಲ್ಲಿ ನನ್ನ ಮಗ ಬಂದು ಹೇಗೆ ಎಲ್ಲನೂ ಎಳೆದು ನೋಡ್ತಾ ಇದ್ದಾನೆ. ಏನು ಮಾಡ್ತಾಯಿದ್ದೀರಾ, ಹೇಗೆ ಅವನಿಗೊಂದು ಸ್ವಲ್ಪ ಅದು ಏನು ಹೇಳ್ತೀವಿ ಕುತೂಹಲ ಜಾಸ್ತಿ ಆಗ್ತಾಯಿದೆ ಅವನಿಗೆ. ಏನೋ ಮಾಡ್ತಾಯಿದ್ದಾರೆ ಅಕ್ಕಂಗೆ, ಏನು ಮಾಡ್ತಾಯಿದ್ದಾರೆ ಏನು ಅಂತ ಅವನಿಗೆ ಸರಿಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ನಾವು ಇದನ್ನು ಒಂದು ಸೈಡ್ ಸೆರಗನ್ನ ಏನು ನಾವು ಹಾಗೇ ಅರೇಂಜ್ ಮಾಡಿದೆ ಹಾಗೆ ನಾವು ಸುಮ್ಮನೆ ಟಕ್ ಮಾಡ್ಕೊಂಡಿದ್ವಿ, ಪಿನ್ ಹಾಕಿ ಒಂದು ಸೆಕ್ಯೂರ್ ಮಾಡ್ಕೊಂಡಿದ್ವಿ. ಈಗ ಅದನ್ನು ನಾವು ಬಿಚ್ಚಿ ನೀಟಾಗಿ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ರ್ಯಾಲಿಯನ್ನು ಇಟ್ಕೊಂಡಿದ್ರು, ಹೇಳ್ತಾ ಇದ್ದೆ ನಿಮಗೆ ರ್ಯಾಲಿ ಬಗ್ಗೆ. ರ್ಯಾಲಿಯನ್ನು ಇಟ್ಕೊಂಡಿದ್ರು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸು ಮತ್ತು ಸ್ಟೂಡೆಂಟ್ಸು, ಫ್ಯಾಮಿಲಿಯವರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದರು. ಹಾಗಾಗಿ ನಾವು ಇಂದ್ಲ ದಿನವೇ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಇದನ್ನು ರೆಡಿ ಮಾಡ್ತಾ ಇದ್ದಿದ್ದು ಫ್ರೆಂಡ್ಸ್. ನೋಡಿ ಹೀಗೆ ನಾನು ಈಗ ಅದನ್ನು ಬಿಚ್ಚಿ ಈಗ ನಾನು ಇದನ್ನು ರೆಡಿ ಮಾಡ್ಕೋತೀನಿ ಫ್ರೆಂಡ್ಸ್. ಇದನ್ನು ರೆಡಿ ಮಾಡಬೇಕಂದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ. ಚಿಕ್ಕ ಮಕ್ಕಳು ಸರಿಯಾಗಿ ನಿಂತ್ಕೊಳ್ಳಲ್ಲ, ಸರಿಯಾಗಿ ಇದು ಮಾಡಲ್ಲ, ಈ ರೀತಿ ತುಂಬಾ ಕಷ್ಟ ಇರುತ್ತೆ. ಆದ್ರೂ ಮಾಡಬೇಕು. ಏನೋ ಒಂದು ಕಾಂಪಿಟೇಷನಿಗೆ ಸೇರಿದ್ದಾರೆ, ಅವರಿಗೂ ಖುಷಿ ಇರುತ್ತೆ, ನಮಗೂ ಒಂದು ಖುಷಿ ಇರುತ್ತೆ. ನಾವೇ ರೆಡಿಯಾಗಿ ಡ್ರಾಮಾ ಸ್ಕೂಲಲ್ಲಿ ಹೋಗಿ ಹಾಕ್ಸೋದು ಇದಕ್ಕಿಂತ ಇದು ಮನೆಯಲ್ಲಿ ನಾವೇ ರೆಡಿ ಮಾಡಿದಾಗ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಥರ ಇರುತ್ತೆ ಅಂತ ಹೇಳಿ ನಾನೇ ರೆಡಿ ಮಾಡ್ತಾಯಿದ್ದೆ ಫ್ರೆಂಡ್ಸ್. ನೋಡಿ ಈಗ ಸೆರಗು ಪಾರ್ಟನ್ನು ನಾನು ಒಂದು ಸ್ವಲ್ಪ ಸಣ್ಣದಾಗೇ ನರಿ ತೊಗೊಂಡು ಈಗ ಇದನ್ನು ನಾವು ಸೆಕ್ಯೂರ್ ಮಾಡ್ಕೊಳ್ಳೋಣ. ನಾರ್ಮಲ್ ಸ್ಯಾರಿ ಹೇಗೆ ಸೆಕ್ಯೂರ್ ಮಾಡ್ಕೋತೀವಿ ಅದೇ ರೀತಿ ಇದನ್ನು ನಾವು ಒಂದು ಪಿನ್ ಸಹಾಯದಿಂದ ಫಸ್ಟು ನೆರಿನೆಲ್ಲ ಸರಿಯಾಗಿ ಜೋಡಿಸ್ಕೊಂಡು ಇದಕ್ಕೊಂದು ಪಿನ್ ಮಾಡಿಕೊಂಡು ಆನಂತರ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀಟಾಗಿ ಇದು ಸ್ವಲ್ಪ ಚಿಕ್ಕ ಮಕ್ಕಳಾಗಿರೋದ್ರಿಂದ ನರಿನೂ ಕೂಡ ಸ್ವಲ್ಪ ನಾವು ಸೆರಗಲ್ಲಿ ನಾವು ಏನು ನರಿ ಹಿಡ್ದಿರ್ತೀವಿ ಅದನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಹಿಡ್ಕೊಂಡು ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನನ್ನ ಮಗ ನನಗೂ ಹಾಕು ಅಂತ ಕೇಳ್ತಾ ಇದ್ದಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಇದು ಏನಕ್ಕೆ ಹಾಕ್ತಾಯಿದ್ದಾರೆ ಏನು ಅಂತ. ನನಗೂ ಹಾಕ್ಕೊಡು ಅಮ್ಮ, ಅಕ್ಕಂಗೆ ಮಾತ್ರ ಹಾಕ್ತಾಯಿದ್ಯಾ ಅಂತ ಅವನು ಹಠ ಮಾಡ್ತಾಯಿದ್ದಾನೆ. ಬಟ್ ಅವನಿಗೆ ಏನು ಗೊತ್ತಾಗುತ್ತೆ. ಅದು ಸ್ವಲ್ಪ ಅವನ್ನ ಹಾಗೆ ಅವಾಯ್ಡ್ ಮಾಡಿಕೊಂಡು ಇದನ್ನು ಸೆರಗನ್ನು ಈ ಒಂದು ಪೋರ್ಷನ್ ಏನು ನಾವು ನೆರಿಯೆಲ್ಲ ಹಾಕಿರ್ತೀವಿ ಮತ್ತು ಒಂದು ನಾಟನ್ನು ಹಾಕಿರ್ತೀವಿ, ಇದು ಕಾಣದೇ ಇರೋ ರೀತಿ ನಾವು ಸೆರಗನ್ನು ಇಲ್ಲಿಗೆ ಕವರ್ ಮಾಡಿ ಇದಕ್ಕೆ ನಾವು ನೀಟಾಗಿ ಪಿನ್ನನ್ನು ಬೇಕಿದ್ದರೆ ನಾವು ಹಾಕಿ ಸೆಕ್ಯೂರ್ ಮಾಡ್ಬೋದು. ಅಥವಾ ಒಂದು ಡಾಬು ಆ ಥರ ಏನು ಸಿಗುತ್ತೆ ಅದನ್ನು ಹಾಕಿ ಆಕ್ಸೆಸರೀಸನ್ನು ನಾವು ಇಲ್ಲಿ ಕವರ್ ಮಾಡ್ಕೊಳ್ಳೋಣ. ಅದನ್ನು ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇದರ ನೆಕ್ಸ್ಟ್ ಪಾರ್ಟ್ ಬಂದು ಅದಕ್ಕೆ ನಾನು ಹೇಗೆ ಮೇಕಪ್ ಮಾಡಿದ್ದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ಕೊಡ್ತೀನಿ ನೆಕ್ಸ್ಟ್ ಪಾರ್ಟಲ್ಲಿ. ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂದ್ಕೋತೀನಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇದರ ನೆಕ್ಸ್ಟ್ ಪಾರ್ಟ್ ವೀಡಿಯೋದಲ್ಲಿ
ಖಂಡಿತ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಿಲೇಟೆಡಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಫ್ರೆಂಡ್ಸ್.